ನಾರಾಯಣ ಸ್ವಾಮಿ ಅವರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ವೀಲ್ ಚೇರು ಮತ್ಯಾವುದೋ ಚೇರು ಅಂತ ಮಾತಾಡಿದ್ದಾರೆ. ಛಲವಾದಿ ನಾರಾಯಣ ಸ್ವಾಮಿ ಅವರೇ, ನಮ್ಮ ಪಾರ್ಟಿಯಲ್ಲಿ ಬಕೆಟ್ ಹಿಡಿದು ಆ ಬಕೆಟ್ ತುಂಬಿಸ್ಕೊಂಡು ನಿಮ್ಮ ತೆವಲು ತೀರದೆ ಬಿಜೆಪಿಗೆ ಓಡೋದವ್ರು ನೀವು. ಇವತ್ತು SC/STP ಬಗ್ಗೆ ಮಾತಾಡ್ತೀರಾ. ಅದನ್ನೇನು ನಾವು ಕಟ್ ಮಾಡ್ತಿಲ್ಲ ಛಲವಾದಿ ನಾರಾಯಣ ಸ್ವಾಮಿ ಅವರೇ, ಪರಿಜ್ಞಾನ ಇರಬೇಕು. ಅದನ್ನ SC/ST ಸಮುದಾಯದ ಅಭಿವೃದ್ಧಿಗೆ ನಾವು ಬಳಸ್ತಾ ಇರೋದು. ಇಷ್ಟಕ್ಕೂ ಅದನ್ನ ಪ್ರಾರಂಭಿಸಿದ್ದೇ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮಹದೇವಪ್ಪನವ್ರ ಪೀರಿಯಡಲ್ಲಿ. ಛಲವಾದಿ ನಾರಾಯಣ ಸ್ವಾಮಿ ಅವರು ನೀವು ವಿಮರ್ಶೆ ಮಾಡಿ. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡಿದ್ರೆ ಖಬರ್ದಾರ್. ಕಾಂಗ್ರೆಸ್ ಅಲ್ಲಿದ್ದಾಗ ಡಿಬೇಟ್ಗಳಲ್ಲಿ ಕುತ್ಕೊಂಡು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ದಾನವೀರ, ಶೂರಕರ್ಣ, ಆಧುನಿಕ ಅಂಬೇಡ್ಕರ್ ಅಂತೆಲ್ಲ ಹೊಗಳ್ತಿದ್ರಿ. ಇವತ್ತೇನು BJP ನಾಯಕರನ್ನ ಪ್ಲೀಸ್ ಮಾಡಬೇಕು ಅಂತ ಬಾಯಿ ಬಡ್ಕೊತಾ ಇದ್ದೀರಾ. ಅಲ್ಲ, ಪಬ್ಲಿಕ್ ರೆಪ್ರೆಸೆಂಟೇಷನ್ ಹೋಗಿ ಜನರ ಮಧ್ಯೆ ಹೋಗಿ ಗೆಲ್ಲೋ ಯೋಗ್ಯತೆ ಇದೆಯಾ ಸರ್ ನಿಮಗೆ? ಬ್ಯಾಕ್ ಡೋರ್ ಅಲ್ಲಿ MLC ಆಗಿ ಬಂದ್ಬಿಟ್ಟು ಬಾಯಿ ಬಡ್ಕೊಂತಿದ್ದೀರಾ BJP. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಹೈಕಮಾಂಡ್ನ ಇಂಪ್ರೆಸ್ ಮಾಡೋದು. ನೀವೇನು ಬಾಯಿ ಬಡ್ಕೊಂಡ್ರು ನಿಮ್ಮನ್ನು ಮೂಲೆ ಗುಂಪು ಮಾಡ್ತಾರೆ ಛಲವಾದಿ ನಾರಾಯಣ ಸ್ವಾಮಿ ಅವರೇ. ನಾನು ಹೇಳ್ತಾ ಇದ್ದೀನಿ, ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಬಗ್ಗೆ, ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡುವಾಗ ಬಾಯಿ ಕಂಟ್ರೋಲಲ್ಲಿ ಇಟ್ಕೋಬೇಕು. ಈ ನಾರಾಯಣ ಸ್ವಾಮಿ ಅವರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ವೀಲ್ ಚೇರು ಮತ್ಯಾವುದೋ ಚೇರು ಅಂತ ಮಾತಾಡಿದ್ದಾರೆ. ಛಲವಾದಿ ನಾರಾಯಣ ಸ್ವಾಮಿ ಅವರೇ, ನಮ್ಮ ಪಾರ್ಟಿಯಲ್ಲಿ ಬಕೆಟ್ ಹಿಡಿದು ಆ ಬಕೆಟ್ ತುಂಬಿಸ್ಕೊಂಡು ನಿಮ್ಮ ತೆವಲು ತೀರದೆ ಬಿಜೆಪಿಗೆ ಓಡೋದವ್ರು ನೀವು. ಇವತ್ತು SC/STP ಬಗ್ಗೆ ಮಾತಾಡ್ತೀರಾ. ಅದನ್ನೇನು ನಾವು ಕಟ್ ಮಾಡ್ತಿಲ್ಲ ಛಲವಾದಿ ನಾರಾಯಣ ಸ್ವಾಮಿ ಅವರೇ, ಪರಿಜ್ಞಾನ ಇರಬೇಕು. ಅದನ್ನ SC/ST ಸಮುದಾಯದ ಅಭಿವೃದ್ಧಿಗೆ ನಾವು ಬಳಸ್ತಾ ಇರೋದು. ಇಷ್ಟಕ್ಕೂ ಅದನ್ನ ಪ್ರಾರಂಭಿಸಿದ್ದೇ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮಹದೇವಪ್ಪನವ್ರ ಪೀರಿಯಡಲ್ಲಿ. ಛಲವಾದಿ ನಾರಾಯಣ ಸ್ವಾಮಿ ಅವರು ನೀವು ವಿಮರ್ಶೆ ಮಾಡಿ. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡಿದ್ರೆ ಖಬರ್ದಾರ್. ಕಾಂಗ್ರೆಸ್ ಅಲ್ಲಿದ್ದಾಗ ಡಿಬೇಟ್ಗಳಲ್ಲಿ ಕುತ್ಕೊಂಡು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ದಾನವೀರ, ಶೂರಕರ್ಣ, ಆಧುನಿಕ ಅಂಬೇಡ್ಕರ್ ಅಂತೆಲ್ಲ ಹೊಗಳ್ತಿದ್ರಿ. ಇವತ್ತೇನು BJP ನಾಯಕರನ್ನ ಪ್ಲೀಸ್ ಮಾಡಬೇಕು ಅಂತ ಬಾಯಿ ಬಡ್ಕೊತಾ ಇದ್ದೀರಾ. ಅಲ್ಲ, ಪಬ್ಲಿಕ್ ರೆಪ್ರೆಸೆಂಟೇಷನ್ ಹೋಗಿ ಜನರ ಮಧ್ಯೆ ಹೋಗಿ ಗೆಲ್ಲೋ ಯೋಗ್ಯತೆ ಇದೆಯಾ ಸರ್ ನಿಮಗೆ? ಬ್ಯಾಕ್ ಡೋರ್ ಅಲ್ಲಿ MLC ಆಗಿ ಬಂದ್ಬಿಟ್ಟು ಬಾಯಿ ಬಡ್ಕೊಂತಿದ್ದೀರಾ BJP ಹೈಕಮಾಂಡ್ನ ಇಂಪ್ರೆಸ್ ಮಾಡೋದು. ನೀವೇನು ಬಾಯಿ ಬಡ್ಕೊಂಡ್ರು ನಿಮ್ಮನ್ನು ಮೂಲೆ ಗುಂಪು ಮಾಡ್ತಾರೆ ಛಲವಾದಿ ನಾರಾಯಣ ಸ್ವಾಮಿ ಅವರೇ. ನಾನು ಹೇಳ್ತಾ ಇದ್ದೀನಿ, ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಬಗ್ಗೆ, ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡುವಾಗ ಬಾಯಿ ಕಂಟ್ರೋಲಲ್ಲಿ ಇಟ್ಕೋಬೇಕು.